ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ತುಂಬ ದಿನಗಳ ನಂತರ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಈ ತುಳಸಿ ಪೂಜೆ ಲಾಗ್ನ ಇವತ್ತು ಶೇರ್ ಮಾಡ್ಕೋಬೇಕಾಗಿದೆ. ಸೊ ಆ್ಯಕ್ಚುಲಿ ತುಂಬ ಬ್ಯುಸಿ ಅಂತ ಆಗಿದ್ದಕ್ಕೆ ಇದೆಲ್ಲ ಸ್ವಲ್ಪ ಲೇಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಕ್ಷಮೆ ಇರಲಿ. ಸೊ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ಅಮ್ಮನ ಮನೆ ಗೃಹ ಪ್ರವೇಶ ಮುಗ್ದಾಗಿನಿಂದ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಎಲ್ಲ ಕೆಲಸದಲ್ಲೂ ಆಯಿತು, ಹಾಗೆ ಮಕ್ಕಳ ವಿಷಯದಲ್ಲೇ ಆಯಿತು, ನಮ್ಮ ವಿಷಯದಲ್ಲಿ ಆಯಿತು. ಸೊ ಮಕ್ಕಳಿಗೆ ಹುಷಾರಿಲ್ಲ, ಹಾಗೆ ಮನೆಯಲ್ಲಿ ಕೆಲಸ, ಹೊರಗಡೆ ಬೇರೆ ಬೇರೆ ಥರ ಫಂಕ್ಷನ್ನು, ಅಲ್ಲಿಗೂ ಅಟೆಂಡ್ ಮಾಡಲೇಬೇಕಾಗಿರೋದು. ಇದೇ ಥರ ಬ್ಯುಸಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು, ಯಾವುದಕ್ಕೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ನಾನು ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಸೊ ಇದು ತುಳಸಿ ಪೂಜೆ ದಿನ. ಅವತ್ತು ಕೂಡ ನಮ್ಮ ಸಾಮಾನ್ಯಗೆ ತುಂಬ ಹುಷಾರಿರಲಿಲ್ಲ. ಅವಳಿಗೆ ಬೆಳಗ್ಗೆ ಹೊತ್ತು ಸ್ನಾನ ಮಾಡಿಸಿರಲಿಲ್ಲ. ಅದಕ್ಕೋಸ್ಕರ ಸಂಜೆ ಹೊತ್ತು ಅವಳ ಕಡೆಯಿಂದ ಪೂಜೆ, ಮನೆ ಹೆಣ್ಮಗಳಲ್ವ, ಮನೆ ಹೆಣ್ಮಗಳಿಗೆ ಅಂತಲೇ ಎಲ್ಲರೂ ಸಕ್ಕರೆ ಆರತಿಯನ್ನು, ಸಕ್ಕರೆ ಅಚ್ಚು ಅಂತ ಹೇಳ್ತೀವಲ್ವ, ಎಲ್ಲರೂ ಕೊಡಿಸಿದ್ರು. ಮನೇಲಿ ಒಂದು ಹೆಣ್ಮಗು ಇದೆ ಅಂತಂದರೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡೋದೆಲ್ಲ ಕಾರ್ಯಕ್ರಮಗಳು, ಸಕ್ಕರೆ ಹಚ್ಚು ಕೊಡಿಸೋದು, ತವ್ರ ಮನೆಯವರು ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು ಅಂಥೇಳಿ ಎಲ್ಲರೂ ಕೊಡಿಸ್ತಾನೆ ಇರ್ತಾರೆ. ಹಾಗೆ ನಮ್ಮ ಸೋದರತೆ ಕೂಡ ಬಂದಿದ್ರಲ್ವ ಗೃಹ ಪ್ರವೇಶಕ್ಕೆ, ಅಪ್ಪನ ಅಕ್ಕ, ಅವರು ಕೂಡ ನಿನ್ನ ಮಕ್ಕಳಿಗೆ ಆರತಿ ಬೆಳಗಿಸ್ರಿ ಅಂತ ಹೇಳ್ಬಿಟ್ಟು ನನಗೂ ಅಕ್ಕನಿಗೂ ಅವ್ರಿಗೂ ಕೂಡ ಅವರು ಕೂಡ ಕೊಡಿಸ್ಬಿಟ್ರು ಅಚ್ಚನ್ನು, ಸಕ್ಕರೆ ಅಚ್ಚುಗಳನ್ನು. ಗೌರಿ ಹುಣ್ಣಿಮೆ ಬಂತು ಅಂದರೆ ಅದೇನೇ ಎಲ್ರಿಗೂ ಕೊಡಿಸೋದು ಫಸ್ಟು. ಅದಾಗಿದ್ದ ನಂತರ ನಮ್ಮ ಅಣ್ಣ ಅತ್ತಿಗೆ ಕೂಡ ಅವರು ಪ್ರತಿ ವರ್ಷ ಕೊಡ್ತಾರೆ. ಮನೇಲಿ ನಮ್ಮ ಸಾಮಾನ್ಯ ಧೃತಿ ಹುಟ್ಟಿದಾಗಿಂದ ಅವರು ಪ್ರತಿ ವರ್ಷ ಕೊಡಿಸ್ಕೊಂಡೇ ಬಂದಿದ್ದಾರೆ, ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅದ್ರ ಜೊತೆ ನಮ್ಮ ಸಾಮಾನ್ವಿಗೆ ಅವ್ರ ಚಿಕ್ಕಪ್ಪ ಕೂಡ ಸಾಮಾನ್ವಿಗೆ ಆರತಿ ಬೆಳಗಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ತೊಗೊಂಡು ಬಂದರು. ಎಲ್ಲ ಅಚ್ಚುಗಳು ಅವನ್ನ ಏನು ಮಾಡಬೇಕಪ್ಪ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಪಾಪ ಅವಳ ಕಡೆಯಿಂದನೇ ಬೆಳಗಿಸ್ಬೇಕು ಅಂತೇಳಿ ಅವಳಿಗೆ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸಿದ್ದಕ್ಕೆ ಪಾಪ ಮತ್ತೆ ಅವಳು ಸೈಲೆಂಟಾಗಿ ತುಂಬ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದರೂ ಕೂಡ ಇಂಥ ವಿಷಯದಲ್ಲಿ ಪೂಜೆ ಮಾಡಬೇಕು, ಆರತಿ ಬೆಳಗಬೇಕು ಅಂದರೆ ಅವಳಿಗೆ ತುಂಬಾ ಖುಷಿ. ಸೊ ಅವಳನ್ನು ಬಿಟ್ಟು ನಾವು ಅಷ್ಟೇ ಹೇಗೆ ಮಾಡೋದು ಅಂತಲೇ ಅವಳಿಗೆ ರೆಡಿ ಮಾಡಿದ್ವಿ. ಬಟ್ ಅದೇ ಟೈಮಲ್ಲೇ ಮಳೆ ಕೂಡ ಸುರಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅವತ್ತಿನ ದಿನ ತುಳಸಿ ಪೂಜೆ ದಿನವೇ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ, ಇನ್ನು ತಯಾರಿ ನಡೆಸ್ತಾ ಇದ್ವಿ. ಮಳೆ ಶುರು ಆಗಿಬಿಡ್ತು. ಅವಳಿಗೆ ಪಾಪ ಮೊದಲೇ ಜ್ವರ ಇರೋದ್ರಿಂದ ಚಳಿ ಬೇರೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ಲು. ಮತ್ತು ಅವಳಿಗೆ ಅದೇ ಡ್ರೆಸ್ಸೇ ಬೇಕು ಅಂತ ಆಟ ಹಿಡ್ದಿದ್ಲು. ಆ ಡ್ರೆಸ್ಸು ಹಾಫ್ ಸ್ಲೀವ್ಸ್ ಇದ್ದಿದ್ದಕ್ಕೆ ಚಳಿ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಅದ್ರ ಮೇಲೆ ಒಂದು ಜೀನ್ಸ್ ಜಾಕೆಟ್ ಹಾಕ್ಕೊಂಡು ಮಾಡಮ್ಮ ಅಂತ ಹೇಳಿದ್ವಿ. ಸೊ ಆದರೂ ಕೂಡ ಅಷ್ಟು ಜ್ವರ ಇದ್ರೂ ಅಷ್ಟು ಅವಳಿಗೆ ಫೀಲಿಂಗ್ ಥರ ಚೆನ್ನಾಗಿಲ್ಲ ಅಂದರೂ ಕೂಡ ಅವಳು ಆರತಿ ಬೆಳಗೋದು ಅಂದಾಗ ಸ್ವಲ್ಪ ಖುಷಿಯಿಂದ ಆರತಿ ಬೆಳಗ್ತಾ ಇದ್ದಾಳೆ. ನೋಡಿ ಹೇಗೆ ಬೆಳಗ್ತಾ ಇದ್ದಾಳೆ. ಸೊ ಹೀಗೆ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಂಡು, ಬಿಕಾಸ್ ನನಗೆ ಕ್ಲಾಸ್ ಬೇರೆ ಇರುತ್ತಲ್ವ, ಕ್ಲಾಸನ್ನು ನಾನು ಆಲ್ಮೋಸ್ಟ್ ತಪ್ಪಿಸಲ್ಲ. ಯಾಕೆಂದರೆ ನನಗೆ ಎಲ್ಲದಕ್ಕೂ ಪ್ರಿಫರೆನ್ಸ್ ಕೊಡಬೇಕು. ಒಂದು ಕೆಲಸ ಎಲ್ಲದೂ ನಾವು ಮಾಡ್ತೀವಿ ಅಂದರೆ ಅದರಲ್ಲಿ ಡೆಡಿಕೇಶನ್ ಇರಬೇಕು, ಬೇಕಾಬಿಟ್ಟಿಯಾಗಿ ಮಾಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಅದಕ್ಕೋಸ್ಕರನೇ ನಾನು ಮೊದಲಿದ್ದಾಗ ಕೂಡ ಅಷ್ಟೇ ಪ್ರತಿಯೊಂದು ವಿಷಯದಲ್ಲಿ ಸ್ವಲ್ಪ ಸೀರಿಯಸ್ ಆಗಿಯೇ ನಾನು ಡೆಡಿಕೇಶನ್ ತೋರಿಸೋದು. ಮನೇಲಿ ಬೈತಾ ಇರ್ತಾರೆ, ಅದೂ ಆಗಬೇಕು, ಇದೂ ಆಗಬೇಕು, ಅದೂ ಬೇಕು, ಇದೂ ಬೇಕು, ಎಲ್ಲದೂ ಮಾಡಬೇಕು ಅಂತ ಹೇಳ್ತೀಯ ನೀನು ಅಂತ. ಎಲ್ಲದೂ ಇಂಪಾರ್ಟೆಂಟೇ ಅಲ್ವಾ ಲೈಫಲ್ಲಿ, ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇವಾಗ ಮಕ್ಕಳ ವಿಷಯ ಇರುತ್ತೆ, ಮಕ್ಕಳ ಫ್ಯೂಚರ್ ಇರುತ್ತೆ, ನಾನು ಪದೇ ಇಂಥ ವಿಷಯ ದಿನ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ನಾನು ನೆಗ್ಲೆಕ್ಟ್ ಮಾಡಿ ಮಕ್ಕಳಿಗೆ ನಾನು ಪದೇ ರಜೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಥರ ನಾನು ವರ್ಕಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಆದರೂ ಪರವಾಗಿಲ್ಲ, ಡೆಡಿಕೇಶನ್ ಇರಬೇಕು, ಫುಲ್ಲು ಎಫರ್ಟ್ ನಾನು ಹಾಕೋದಕ್ಕೆ ಇಷ್ಟಪಡ್ತೀನಿ. ಆ ಫುಲ್ ಎಫರ್ಟ್ ಇದ್ರೇ ನಮಗೆ ಸಕ್ಸಸ್ ಕಾಣೋದು. ಇಲ್ಲ ಅಂದರೆ ನಾವು ಬೇಕಾಬಿಟ್ಟಿಯಾಗಿ ರಜೆ ಕೊಡ್ತಾ ಇದ್ದರೆ ಮಕ್ಕಳಿಗೂ ಕೂಡ ಅದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಅದು ಏನೇ ಇರಲಿ, ಮನೆಯಲ್ಲಿ ಏನೇ ವಿಷಯ ಇರಲಿ, ತುಂಬ ಇಂಪಾರ್ಟೆಂಟ್ ಅಂತ ಇದ್ದರೆ ಆವಾಗ ಮಾತ್ರ ನಾನು ಈ ರೀತಿ ಮಕ್ಕಳಿಗೆ ರಜೆ ಕೊಡೋದು ಎಲ್ಲದು ಮಾಡೋದು. ಇಲ್ಲ ಅಂತಂದರೆ
ಎಲ್ಲದನ್ನು ಕೂಡ ನಾನು ಇವತ್ತು ಪೂಜೆ ಇದ್ದರೂ ಸರಿಯೇ ಮನೆಯಲ್ಲಿ ಏನೇ ಕಾರ್ಯಕ್ರಮ ನಾವು ಮಾಡ್ಕೊಳ್ಬೇಕು ಅದನ್ನು ಮಾಡಲೇಬೇಕು ಅಂತ ಇದ್ರೂ ಅದ್ರ ಜೊತೆ ಇದನ್ನು ನಾನು ಮಾಡ್ಕೊಳ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಫಸ್ಟು ಟ್ಯೂಷನ್ ಕ್ಲಾಸು ಕರೆಕ್ಟ್ ಟೈಮ್ಗೆ ಮುಗಿಸ್ಬಿಡೋಣ. 7 o'clock ಮೇಲ್ಪಟ್ಟು ನಾವು ಏನಿದೆ ಅದನ್ನು ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಮಕ್ಕಳೆಲ್ಲ ಹೋಗಿದ ನಂತರ ಮಕ್ಕಳು ಬರೋದಕ್ಕೂ ಮುಂಚೆನೇ ಮನೆ ಕ್ಲೀನಿಂಗ್ ಮಾಡೋದು, ತಯಾರಿ ಎಲ್ಲದು ಕೂಡ ಏನು ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊಂಡಿದ್ವಿ. ಪೂಜೆ ಕೆಲಸ ಮಾತ್ರ ಅವರೆಲ್ಲ ಹೋಗಿದ ನಂತರ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಇಷ್ಟು ಇದಾಗಿದ್ದ ನಂತರ ಸ್ವಲ್ಪ ಪಟಾಕಿ ಹಚ್ಚೋದಂದರೆ ಸ್ವಲ್ಪ ಇತ್ತೀಚೆಗೆ ಖುಷಿ ಆಗಿದೆ. ಸಮನ್ವಿಗೆ, ಸಾತುಗೆ ಅದರಲ್ಲಿ ಕೂಡ ಇದು ಒಂದೇ ಚಟ್ಪಟ್ ಅಂತ ಗೋಡೆಗೆ ಬೀಸಾಕಿದರೆ ಚಟ್ಪಟ್ ಅಂತ ಹೊಡೆಯುತ್ತೆ ಅಂತ ಆಸೆಯಿಂದ ಅದೊಂದು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಪಟಾಕಿ ಆ್ಯಕ್ಚುಲಿ ಇರಲಿಲ್ಲ, ಮನೆಯಲ್ಲೆಲ್ಲ ಖಾಲಿ ಆಗೋಗಿತ್ತು. ದಿನ ಇದ್ದುಬಿಟ್ರೆ ದಿನಾಲು ಅದೊಂದೇ ಬೆಳ್ಳುಳ್ಳಿ ಬಾಣ ಅಂತ ಬರುತ್ತಲ್ವ, ಅದೊಂದನ್ನೇ ಅವರು ದಿನ ಹಚ್ಚೋದು. ಅದನ್ನೇ ದೀಪಾವಳಿ ಹಬ್ಬಕ್ಕೆ ಫುಲ್ಲು ಒಂದು 20-30 ಪ್ಯಾಕೆಟ್ವರೆಗೂ ತಂದು ಕೊಟ್ಟರೆ ದಿನ ಹೊಡೆದು ಖಾಲಿ ಮಾಡಿರ್ತಾಯಿದ್ರು. ಮತ್ತು ಇವತ್ತು ಪೂಜೆ ಟೈಮಲ್ಲಿ ಇರಲಿಲ್ಲ, ಮತ್ತು ಆದರೂ ಕೂಡ ತರಿಸ್ಕೊಂಡು ಹಚ್ತಾ ಇದ್ದಾರೆ. ಅದಕ್ಕೋಸ್ಕರ ಪಾಪ ಅವ್ರಿಗೂ ಖುಷಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾವು ಈ ಮನೆಗೆ ಬಂದು ಇದು 2ನೇ ವರ್ಷ. ಮೊದಲನೇ ವರ್ಷ ನಾನು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿಯೇ ಪೂಜೆಯನ್ನು ಮಾಡ್ಕೊಂಡಿದ್ದೆ, ತುಳಸಿ ಪೂಜೆಯನ್ನು. ಮೊದಲೇ ವರ್ಷ ನಾನು ಮದುವೆ ಆಗಿದ್ದ ನಂತರ ಮೊದಲನೇ ವರ್ಷ ತುಳಸಿ ಪೂಜೆಯನ್ನು ಹಿಡ್ದಿರೋದು ಮಾಡಬೇಕು ಅಂತ ಹೇಳ್ಬಿಟ್ಟು. ನಾವು ತುಳಸಿ ಕಟ್ಟೆ, ಬೃಂದಾವನ ಕಟ್ಟೆ ಹಾಕಿದ ನಂತರ ಅದನ್ನ ಮಾಡಲೇಬೇಕಲ್ವಾ. ಸೊ ಅದಕ್ಕೋಸ್ಕರ ಅದನ್ನು ತಪ್ಪಿಸ್ಬಾರ್ದು, ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದು ಮಾಡೋದು ತುಂಬಾ ಶ್ರೇಷ್ಠ ಅಲ್ವಾ. ನಮ್ಮ ಮನೆ ಶಾಂತಿ, ನಮ್ಮ ಮನೆ ವಾತಾವರಣ ಅದಕ್ಕೋಸ್ಕರನೇ ಇದನ್ನೆಲ್ಲ ಪೂಜೆ ಮಾಡೋದು ಅಲ್ವಾ. ಸೊ ಅದು ತಪ್ಪು ಕೂಡ ಅಲ್ಲ ಅಂತ ಅಂದ್ಕೊಂಡು ನಾನು ಶುರು ಮಾಡ್ಕೊಂಡಿದ್ದೀನಿ. ಸೊ ಹೋದ ವರ್ಷ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೀರೆ ಎಲ್ಲ ಉಡಿಸಿ ಮಾಡಿದ್ವಿ. ಸೊ ಮೊದಲೇ ವರ್ಷ ಆಗಿದ್ದರಿಂದ ಹಾಗೆ ನಾವು ಗೃಹ ಪ್ರವೇಶ ಮಾಡಿ ಸ್ವಲ್ಪನೇ ಕೆಲವು ದಿನಗಳು ಮಾತ್ರ ಆಗಿತ್ತು. ಆ ಖುಷಿ ಕೂಡ ನಮಗೆ ಇತ್ತಲ್ವ, ಆ ಖುಷಿನಲ್ಲಿ ತುಂಬ ಚೆನ್ನಾಗಿಯೇ ಮಾಡಿದ್ವಿ. ಈ ವರ್ಷ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡು, ಅದರಲ್ಲೂ ಕೂಡ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗ್ಬಿಡುತ್ತಲ್ವ, ಅವ್ರನ್ನ ನೋಡ್ಕೊಳ್ಳೋದು, ಈ ಕಡೆ ಇದನ್ನು ಮಾಡೋದು ಅನ್ನೋ ಥರ ಆಗ್ಬಿಡ್ತು. ಅವತ್ತಂತೂ ತುಂಬಾ ಗಡಿಬಿಡಿ ಆಗೋಗ್ಬಿಡ್ತು. ಅದಕ್ಕೋಸ್ಕರ ಸ್ವಲ್ಪ ಅವರು ಆಟ ಆಡ್ಕೊಳ್ತಾ ನಾನು ಈ ಕಡೆ ಮಾಡ್ಕೊಳ್ತಾ ಇದ್ದೆ. ಸೊ ಈ ರೀತಿಯಾಗಿ ನಾವು ತುಳಸಿ ಪೂಜೆ ಹಬ್ಬವನ್ನು ಮಾಡ್ಕೊಂಡ್ವಿ. ಇನ್ನೊಂದು ಇಂಥ ಟೈಮಲ್ಲೆಲ್ಲ ಪೂಜೆ ಅಂತ ಬಂದಾಗೆಲ್ಲ ಸ್ವಲ್ಪ ಮನೆಯಲ್ಲಿ ಜನ ಇರಬೇಕು, ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಈ ಥರ ಆಸೆ ನನಗೆ. ಸೊ ಏನು ಮಾಡೋದು, ಅದು ನನಗೆ ಯಾಕೋ ಸ್ವಲ್ಪ ಅದರಲ್ಲಿ ತುಂಬ ಡಿಸಪಾಯಿಂಟ್ ಆಗಿಬಿಡ್ತೀನಿ. ಜಸ್ಟ್ ನಾನೇ ಗಂಡ ಮಕ್ಕಳು ಇಷ್ಟೇ ಸೇರಿಬಿಟ್ಟು ಮಾಡ್ಕೊಳ್ಳೋದು, ಅದರಲ್ಲಿ ಸ್ವಲ್ಪ ಖುಷಿ ಕಡಿಮೆನೇ. ತುಂಬ ಜನ ಇದ್ದು ಫ್ಯಾಮಿಲಿ ತುಂಬ ದೊಡ್ಡದಾಗಿ ಇದ್ದು ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಅಂತ. ಬಟ್ ಎಲ್ಲೋ ಒಂದು ಕಡೆ ಫಸ್ಟು ಮ್ಯಾರೇಜ್ ಆಗಿದ್ದ ಮೊದಲೇ ವರ್ಷ ಎಲ್ಲ ಅದಕ್ಕೆಲ್ಲ ತುಂಬ ಖುಷಿ ಪಟ್ಟಿದ್ದೆ ನಾನು. ಮನೆಯಲ್ಲಿ ಎಲ್ಲರೂ ಸೇರಿ ಹಬ್ಬ ಮಾಡೋದು ಅಂತೇಳ್ಬಿಟ್ಟು, ಆವಾಗೆಲ್ಲ ಅಲ್ಲಿ ಊರಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ವಿ, ಎಲ್ಲರೂ ಇರ್ತಿದ್ವಲ್ವ, ಮಾಡೋದಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಪೂಜೆ ಮಾಡೋದಾಯಿತು, ಏನೇ ಆಯಿತು, ಎಲ್ಲರೂ ಒಂದೊಂದು ಕೆಲಸವನ್ನು ಮಾಡಿಕೊಂಡು ಉಳಿದಿರೋದೆಲ್ಲ ಅದು ಕೂಡ ಬೇಗ ಮುಗಿಸ್ಕೊಂಡು ಮಾಡ್ಕೊಳ್ಳೋದು ತುಂಬ ಖುಷಿ ಅನ್ನಿಸ್ತಾ ಇತ್ತು ಅದು. ಈಗ ನಾವು ಅಷ್ಟೇ ಮಾಡ್ಕೊಳ್ಳೋದಕ್ಕೆ ಅದೊಂಥರ ಬೇಜಾರಾಗ್ಬಿಡುತ್ತೆ. ಅವರಿಲ್ಲ ಇವರಿಲ್ಲ ಅನ್ನೋ ಒಂಥರ ಫೀಲಿಂಗ್ ಬಂದುಬಿಡುತ್ತೆ. ಸೊ ಅದೇ ಒಂದು ಯಾವಾಗಲೂ ಕಾಡ್ತಾ ಇದೆ ಇತ್ತೀಚೆಗೆ. ಮೊದಲೆಲ್ಲ ಏನು ಅನ್ನಿಸ್ತಾ ಇರಲಿಲ್ಲ, ಇವಾಗ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ ಅದು. ಸೊ ಮಕ್ಕಳಿಗೂ ಕೂಡ ಜಾಸ್ತಿ ಜೊತೆಗಿದ್ದರೆ ಅವ್ರಿಗೂ ಕೂಡ ಖುಷಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ಅದಾಗಿದ್ದ ನಂತರ ನಾನು ಬ್ಯುಸಿ ಆಗಿದೆ. ಅದ್ರ ಜೊತೆ ಸಮನ್ವಿಗೆ ಹುಷಾರಿಲ್ಲದೆ ಅವಳನ್ನೂ ನೋಡ್ಕೊಳ್ಳೋದು ಇದೇ ಆಯ್ತಲ್ವ, ಲಾಗ್ಸ್ ಮಾಡಿರಲಿಲ್ಲ. ನೆಕ್ಸ್ಟು ಇದು ಬಂದುಬಿಟ್ಟು ಗೌರಿ ಹುಣ್ಣಿಮೆ ದಿನದ್ದು ಲಾಗು. ಆವತ್ತಿನ ದಿನ ಗೌರಿ ಹುಣ್ಣಿಮೆಗೆ ಸಂಜೆ ಹೊತ್ತು ಗೌರಿಯನ್ನು ಎಲ್ಲಿ ಕೂರಿಸಿರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಬೆಳಗೋದು, ಆರತಿ ಬೆಳಗೋದಲ್ವಾ, ಸಕ್ರಾರತಿಯನ್ನು ಇಟ್ಕೊಂಡು ಹೋಗಿ. ಸೊ ಅದಕ್ಕೆ ಸಮನ್ವಿನ ಕರ್ಕೊಂಡು ಆರತಿ ಬೆಳಗೋದಕ್ಕೆ ಅಂತ ಬಂದಿದ್ದೀವಿ. ಅವಳು ನೋಡಿದರೆ ಇಲ್ಲೆಲ್ಲ ಜೊತೆ ಸೇರಿ ಬಾಣ ಹಚ್ಚೋದಕ್ಕೆ ನಿಂತಿದ್ದಾಳೆ. ಕೈ ಹಿಡಿಯಮ್ಮ, ಕೈ ಹಿಡಿ. ಬಿಸ
ಇದು ಇಲ್ಲೇ ನಮ್ಮ ಇವರು ಕೂಡ ನಮ್ಮ ಅಕ್ಕ ಆಗಬೇಕು. ಅವ್ರ ಮನೆಯಲ್ಲೇ ಗೌರಿಯನ್ನು ಕೂರಿಸಿರ್ತಾರೆ, ಅದಕ್ಕೋಸ್ಕರ ಅಲ್ಲಿಗೆ ಬಂದ್ವಿ. ಅಲ್ಲಿ ನಮ್ಮ ಅಕ್ಕನ ಮಗ ಕೂಡ ಇರ್ತಾನೆ, ಅವನ ಜೊತೆ ಸೇರಿಬಿಟ್ಟು ಎಲ್ಲರೂ ಫುಲ್ಲು ಎಂಜಾಯ್ ಮಾಡಿಕೊಂಡು ಪಟಾಕಿ ಹಚ್ಚೋದು ಎಲ್ಲ ಮಾಡ್ತಿದ್ರು. ಇವನು ಫುಲ್ಲು ಬೋಲ್ಡ್ ಇದ್ದಾನೆ, ಯಾವುದಕ್ಕೂ ಹೆದರೋದಿಲ್ಲ. ಅದಕ್ಕೆ ಅವನು ಚೆನ್ನಾಗಿ ಆಟ ಆಡ್ಕೊಳ್ತಿದ್ದಾನೆ. ಅವನ ಜೊತೆ ಇವರು ಸೇರಿಬಿಟ್ಟು ಸ್ವಲ್ಪ ಹಾಗೆ ನಾವು ಹಚ್ತೀವಿ ಅಂತ ಹೋಗ್ತಿದ್ದಾರೆ ಪಟಾಕಿ ಹಚ್ಚೋದಕ್ಕೆ. ಏನೋ ಸ್ವಲ್ಪ ಅವನ ಜೊತೆ ಸೇರಿ ಎಂಜಾಯ್ ಮಾಡಿದ್ರು. ಮನೆಗೆ ಬರೋದಕ್ಕೆ ರೆಡಿ ಇರಲಿಲ್ಲ, ಅಲ್ಲೇ ಎಷ್ಟೊತ್ತಿನವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ, ಆಟ ಆಡ್ಕೊಳ್ಳಿ ಅಂತೇಳ್ಬಿಟ್ಟು. ಆ್ಯಕ್ಚುಲಿ ನಾವು ಹೋಗೋದೇ ಲೇಟಾಗಿ ಹೋಗಿದ್ವಿ. ಅದೇ ಹೇಳ್ತೀನಲ್ಲ, ಟ್ಯೂಷನ್ ಕ್ಲಾಸ್ ಕೂಡ ಮುಗಿಸ್ಕೊಂಡೇ ನಾನು ಹೋಗಬೇಕಾಯ್ತು. ತುಂಬ ಕೆಲವೊಬ್ಬರು ಬೇಗನೆ ಹೋಗಿ ಬೆಳಗ್ಕೊಂಬರ್ತಾರೆ, ಇನ್ನು ಸಂಜೆವರೆಗೂ ರಾತ್ರಿವರೆಗೂ ಕೂಡ ಜನ ಇದ್ದೇ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಟ್ಯೂಷನ್ ಕ್ಲಾಸ್ ಮುಗಿಸಿದ ನಂತರ ಹೋಗಿ ಬಂದ್ವಿ. ಈಗ ಮನೆಗೆ ಬಂದು ಆರತಿ ಬೆಳಗ್ಕೊಂಡು ಬಂದು ಈ ಕಡೆ ತುಳಸಿ ಕಟ್ಟೆಗೂ ಕೂಡ ಪೂಜೆ ಮಾಡಿಕೊಂಡು ಹಬ್ಬ ಗೌರಿ ಹಬ್ಬಕ್ಕಂತಲೇ ಮೊನ್ನೆ ತುಳಸಿ ಹಬ್ಬದ ದಿನ ಪಟಾಕಿ ಹಚ್ಚೋದಕ್ಕೆ ತುಂಬ ಖುಷಿಪಟ್ಟರು. ಅದಕ್ಕೆ ಇವತ್ತು ಎಷ್ಟಾದರೂ ಹಚ್ಚಲಿ ಅಂತೇಳಿ ಅವ್ರ ಪಾಪ ತುಂಬಾ ಪಟಾಕಿಯನ್ನು ತೊಗೊಂಡು ಬಂದರು. ಗೌರಿ ಹಬ್ಬ ಲಾಸ್ಟ್ ಅಲ್ವಾ ಪಟಾಕಿ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅಲ್ಲಿಂದ ಬಂದಿದ್ದ ನಂತರ ಗೌರಿ ಹುಣ್ಣಿಮೆ ದಿನ ಎಲ್ಲ ಥರ ಮನೆಯಲ್ಲಿ ಈ ರೀತಿ ಕಳಸ ಬೆಳಗೋದು, ಪೂಜೆ ಮಾಡೋದು, ತುಳಸಿ ಕಟ್ಟೆಗೆ, ಹಾಗೆ ಮನೆಯಲ್ಲಿ ಒರಳುಕಲ್ಲು, ಹೊಸ್ಲು ಪೂಜೆ ಎಲ್ಲದೂ ಕೂಡ ಮಾಡಬೇಕಲ್ವ, ಅವಕ್ಕೆಲ್ಲವೂ ಪೂಜೆ ಮಾಡಿ ಆರತಿಯನ್ನು ಬೆಳಗ್ತೀವಿ ನಾವು. ಸೊ ಇಲ್ಲಿ ಕೂಡ ಪೂಜೆಯನ್ನು ಮಾಡಿ ಆರತಿಯನ್ನು ಬೆಳಗ್ತಾ ಇದ್ದೀನಿ.
ಸೊ ಲಾಸ್ಟ್ ಟೈಮು ತುಂಬ ನಮ್ಮ ಅಕ್ಕ ಕೂಡ ಊರಿಂದ ಬಂದಿದ್ದರು. ನಮಗೂ ಹೊಸ ಮನೆ ಆಗಿಬಿಟ್ಟು ಅದೇ ತುಂಬ ದಿನಗಳು ಕೂಡ ಆಗಿರಲಿಲ್ಲ. ನಮ್ಮ ಏರಿಯಾನಲ್ಲಿ ಇರೋರೆಲ್ಲರೂ ಸೇರಿಬಿಟ್ಟು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಈ ಸಾರಿ ಎಲ್ಲರೂ ಕೂಡ ಸ್ವಲ್ಪ ಸೇರ್ಲಿಕ್ಕಾಗಲಿಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ಪರ್ಸ್ನಲ್ ಇರ್ತದೆ ಅಲ್ಲ, ಅದಕ್ಕೋಸ್ಕರ ಸೊ ಯಾರೂ ಸೇರ್ಲಿಕ್ಕಾಗಲಿಲ್ಲ. ಅದನ್ನೇ ಈ ಸಾರಿ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಹೋದ ಸರಿ ಅವರೆಲ್ಲರೂ ಬಂದಿದ್ದರು, ಅದನ್ನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಮಕ್ಕಳೆಲ್ಲ ನೆನೆಸ್ತಾ ಇದ್ರು. ಹೋದ ಸರಿ ಎಲ್ಲರೂ ಪಟಾಕಿ ಹಚ್ಚಿದ್ವಿ, ಇಲ್ಲೆಲ್ಲ ದೀಪ ಹಚ್ಚಿದ್ವಿ ಅಲ್ಲ ಅಮ್ಮ ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ನಾನು ಯಾವುದೂ ವೀಡಿಯೋಸ್ನ ಹಾಕ್ಕೊಂಡಿಲ್ಲ, ಶೇರ್ ಮಾಡಿಲ್ಲ ನಿಮ್ಮ ಜೊತೆ. ಅವಾಗಿನ್ನೂ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ. ಸೊ ಈ ಸಾರಿ ನಾವು ಅಷ್ಟೇ ಮಾಡ್ತಾಯಿದ್ದೀವಿ, ಸಾಧ್ಯವಾದಷ್ಟು ಖುಷಿ ಪಟ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಆ ಬ್ಯೂಟಿಫುಲ್ ಮೆಮೊರಿ ಮಾತ್ರ ನಮ್ಮ ಜೊತೆ ಇದೆ. ಎಲ್ಲರೂ ಕೂಡ ಅದನ್ನು ಹೇಳ್ಕೊಂಡು ಈ ಸಾರಿ ಮಾಡಲಿಕ್ಕಾಗಲಿಲ್ಲ ಅಂತ ಅಷ್ಟೇ ಹೇಳ್ಕೊಳ್ತಾ ಇದ್ವಿ. ಆ್ಯಕ್ಚುಲಿ ತುಳಸಿ ಪೂಜೆ ಆಗಿದ್ದ ನಂತರ ಅಮ್ಮನ ಮನೆಯಲ್ಲೂ ಕೂಡ ತುಳಸಿ ಪೂಜೆ ಮಾಡ್ತಾರೆ ಅಮ್ಮ. ಪ್ರತಿ ವರ್ಷ ನಾನು ಮಾಡ್ತಾ ಇರಲಿಲ್ವ, ಅಲ್ಲಿಗೆ ಹೋಗಿ ಪೂಜೆಯನ್ನು ಮಾಡ್ತಾಯಿದ್ವಿ. ಹೋದ ವರ್ಷದಿಂದ ನಾವು ಇಲ್ಲೇ ಮಾಡ್ತಾ ಇರೋದ್ರಿಂದ ಅಲ್ಲಿಗೂ ಕೂಡ ಹೋಗ್ಲಿಕ್ಕಾಗಲಿಲ್ಲ. ಹೋದ ವರ್ಷ ಹೋಗಿದ್ದೆ, ನಾನು ಹೋಗಿದ್ದೆ, ಅಮ್ಮ ಕೂಡ ಬಂದು ಹೋಗಿದ್ದರು ಪೂಜೆಗೆ. ಈ ಸಾರಿ ನಾನು ಹೋಗ್ಲಿಕ್ಕಾಗಲಿಲ್ಲ, ಅವರು ಬರಲಿಕ್ಕಾಗಲಿಲ್ಲ, ಮಳೆ ಬೇರೆ ಹತ್ಕೊಂಡಿದ್ದಕ್ಕೆ. ಹಾಗೆ ಅಮ್ಮ ಗೌರಮ್ಮ ಈ ಗೌರಿ ಹುಣ್ಣಿಮೆಗೆ ನೋಪಿ ಗೌರಮ್ಮ ಅಂತ ಮಾಡ್ತಾರೆ ನಮ್ಮ ಕಡೆ, ಅದೆಲ್ಲ ಮಾಡ್ತಾರೆ ಅಮ್ಮ. ಪೂಜೆ ಮಾಡೋದು, ಕರ್ಜಿಕಾಯಿ ಅಂತ ಮಾಡ್ತಾರೆ. ಕರ್ಜಿಕಾಯಿ ಎಲ್ಲ ಮಾಡಿಬಿಟ್ಟು 21 ಕರ್ಜಿಕಾಯಿಯನ್ನು ಗೌರಮ್ಮನಿಗೆ ಎಡೆ ಮಾಡಿ 21 ನೈವೇದ್ಯಕ್ಕೆ ಎಲೆ ಅಡಿಕೆ ಎಲ್ಲದೂ ಕೂಡ 21 ಮಾಡಿ ಮಾಡ್ತಾರೆ. ಅದಕ್ಕೂ ಕೂಡ ಕರೆದ್ರು. ಇಲ್ಲ ನಮ್ಮದು ಕ್ಲಾಸ್ ಇದೆ ಅಂತ ಹೇಳೋದಕ್ಕೆ ಅಮ್ಮ ತುಂಬ ಬೇಜಾರಾದರು. ಎಲ್ಲರೂ ನಮ್ಮ ಓಣಿನಲ್ಲಿ ಹೋಗಿರೋವಾಗ ನಮ್ಮ ಅಮ್ಮ ಕೂಡ ಹೋಗಿದ್ದಾಗ ಕೂಡ ಬರಲಿಲ್ಲ ಮಾಡ್ಕೊಂಡ್ರಂತೆ. ಸೊ ನಾನು ಇವಾಗ ಬೆಳಗ್ಗೊಂಬರಕ್ಕೆ ಹೋಗಿದ್ದಾಗ ಅಲ್ಲಿ ಹೇಳ್ತಾ ಇದ್ರು, ಬೇಜಾರು ಮಾಡ್ಕೋಬಾರ್ದು ಅಂತ ಒಮ್ಮೆ ಅನಿಸುತ್ತೆ. ಏನು ಮಾಡ್ಲಿಕ್ಕಾಗಲ್ಲ. ನಾನು ಸ್ವಲ್ಪ ನನ್ನ ವರ್ಕ್ ನಾನು ಕೊಡೋ ಪ್ರಿಫರೆನ್ಸೇ ಹಾಗೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ ನಾನು. ಅದು ಅವರಿಗೆ ಗೊತ್ತು. ಈ ಥರನೇ ಬರೀ ಯಾವಾಗ ನೋಡಿದ್ರು ಕೆಲಸ ಅಂತ ಹೇಳ್ತಾಳೆ, ವರ್ಕಲ್ಲಿ ಫುಲ್ ಇನ್ವಾಲ್ವ್ ಆಗಿಬಿಡ್ತಾಳೆ. ಯಾವುದ್ರ ಕಡೆ ಇಂಥದಕ್ಕೆಲ್ಲ ಸ್ವಲ್ಪ ಗಮನ ಕೊಡೋದಿಲ್ಲ ಅಂತ ಹೇಳಿ. ಆದರೂ ಕೂಡ ಇವಾಗ ಮಕ್ಕಳಿಗೂ ಕೂಡ ಅವರು ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಅವ್ರ ಜೊತೆನೂ ಕೂಡ ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ಸಾಧ್ಯವಾದಷ್ಟು ಅವ್ರಿಗೂ ಕೂಡ ಟೈಮ್ನ ಕೊಡಬೇಕು ಅಂತ ಇಲ್ಲಿ ಇಬ್ಬರು ಸೇರಿ ಅವ್ರನ್ನ ಖುಷಿ ಪಡಿಸ್ತಾ ಇದ್ದೀವಿ. ಸಾಧ್ಯವಾದಷ್ಟು ಈ ಥರ ಮಕ್ಕಳನ್ನ ಅವಾಗವಾಗ ನಾವು ಸೇರಿ ಫ್ಯಾಮಿಲಿ ಟೈಮ್ನ ಕೊಡೋದ್ರಿಂದ ಸ್ವಲ್ಪ ಧೈರ್ಯ ಬರುತ್ತೆ. ಈ ಥರದ್ದೆಲ್ಲ ಪಟಾಕಿ ಹಚ್ಚೋದು ಅದಕ್ಕೆಲ್ಲ ನಾವು ಸಪೋರ್ಟಿವ್ ಆಗಿ ನಿಂತಾಗ ಧೈರ್ಯದಿಂದ ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀವಿ. ಹಾಗೆ ಇಬ್ಬರು ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ, ಏನು ನಾವು ಇಬ್ಬರೇ ಮಕ್ಕಳ ಜೊತೆ ಈ ಥರ ಹಬ್ಬ ಆಚರಣೆ ಮಾಡೋದು ಏನಿದೆ ಅಂತ ನನಗೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಬೇಜಾರು ವಿಷಯ ಅದು. ಅದನ್ನೇ ಮಾತಾಡಿಕೊಂಡು ಇಲ್ಲ ಮಕ್ಕಳಿಗೋಸ್ಕರನಾದರೂ ನಾವು ಸ್ವಲ್ಪ ನಮ್ಮ ಟೈಮ್ನ ಇದ್ದದರಲ್ಲೇ ನಾವು ಖುಷಿ ಪಡಿಸೋಣ ಮಕ್ಕಳನ್ನ ಅಂತ. ಹಾಗೆ ಇಬ್ಬರೂ ಧೈರ್ಯದಿಂದ ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಸಮ್ಟೈಮ್ಸ್ ಅದೇ ಮಕ್ಕಳಿಗೆ ತುಂಬ ಜನ ಎಲ್ಲ ಇದ್ದರೆ ಎಷ್ಟು ಖುಷಿ ಪಡ್ತಾರಲ್ವ, ಇನ್ನಷ್ಟು ಆಟ ಆಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ. ಮತ್ತು ಏನು ಮಾಡಲಿಕ್ಕಾಗಲ್ಲ. ನಮ್ಮ ಥರ ಇರೋರು ತುಂಬ ಜನ ಇದ್ದಾರಲ್ವ, ಆದರೆ ನಮ್ಮದು ಫೀಲಿಂಗ್ ಈ ಥರ ಅಂತ ನಾನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನೀವು ಕೂಡ ಹೀಗೆ ಫೀಲ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ ನಂತರ ಇವಾಗ ಧೈರ್ಯದಿಂದ ಒಬ್ಬೊಬ್ಬರೇ ಕೈಯಲ್ಲಿ ಪಟಾಕಿನ ಹಿಡ್ಕೊಂಡು ಹಚ್ಕೊಳ್ತಾ ಇದ್ದಾರೆ. ಮೊದಲೆಲ್ಲ ಸ್ವಲ್ಪ ಅಂಜ್ತಾ ಇದ್ದರು. ಸ್ವಲ್ಪ ಈ ರೀತಿ ಧೈರ್ಯ ತುಂಬಿದರೆ ಮಕ್ಳಿಗೂ ಖುಷಿ. ಆ್ಯಸ್ ಎ ಪೇರೆಂಟಾಗಿ ಮಕ್ಕಳಿಗೆ ಏನೆಲ್ಲ ನಾವು ಕಲಿಸ್ಬೇಕು ಮಾಡಬೇಕು ಅಂತ ಜವಾಬ್ದಾರಿ ಇದೆ ಅಲ್ವಾ. ಸೊ ಅದ್ರ ಬಗ್ಗೆ ಸ್ವಲ್ಪ ತುಂಬ ಅಲರ್ಟ್ ಆಗಿಬಿಡ್ತೀನಿ ನಾನು. ಈ ರೀತಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಧ್ಯವಾದಷ್ಟು ತಿಳಿದಷ್ಟು ನಾನು ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.